ಶಿಡ್ಲಘಟ್ಟ ಆಯ್ತು. ಇದೀಗ ರಾಣೆಬೆನ್ನೂರಿನ ಸರದಿ. ಅನಧಿಕೃತ ಬ್ಯಾನರ್ ತೆರವು, ಪೌರಾಯುಕ್ತರ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ. ಹಾವೇರಿಯ ಕುರುಬಗೇರಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ರಾಣೆಬೆನ್ನೂರಿನ ಪೌರಾಯುಕ್ತ ಫಕೀರಪ್ಪ ಎಂಗಳಗಿ ಮೇಲೆ ದರ್ಪವನ್ನ ತೋರಲಾಗಿದೆ. ತರಳಬಾಳು ಹುಣ್ಣಿಮೆ ಮಹೋತ್ಸವದ ಬ್ಯಾನರ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಆ ಸಂಬಂಧಕ್ಕೆ ಇದೀಗ ಗದ್ದಲ ಆಗಿದೆ. ಈ ಸಂದರ್ಭದಲ್ಲಿ ಅನಧಿಕೃತವಾಗಿ ಬ್ಯಾನರ್ ಹಾಕಿದ್ರು ಅದನ್ನ ತೆರವು ಮಾಡುವಂತೆ ಪೌರಾಯುಕ್ತರು ಮುಂದಾದಾಗ ನಡೆದಿರುವಂತಹ ಘಟನೆ ಇದು. ಸಂದರ್ಭದಲ್ಲಿ ಪೌರಾಯುಕ್ತರನ್ನ ತಳ್ಳಾಡಿದ್ದಾರೆ ಕೆಲ ಮುಖಂಡರು. ಸಾಧು ವೀರಶೈವ ಸಮಾಜದ ಕೆಲ ಮುಖಂಡರಿಂದ ತಳ್ಳಾಟವಾಗಿದೆ. ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇವತ್ತು ಮತ್ತೆ ನಗರಸಭೆಯಲ್ಲಿ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ ಮುಖಂಡರು. ಮೊದಲಿಗೆ ಅನುಮತಿಯನ್ನ ಪಡೆದುಕೊಂಡು ಬ್ಯಾನರ್ ಅನ್ನ ಅಳವಡಿಕೆ ಮಾಡ್ತಾ ಇದ್ರು. ಈಗ ಮತ್ತೆ ಅನುಮತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸಿಲ್ಲಿ ವಿಚಾರಗಳಿಗೂ ಈಗ ಗಲಾಟೆ ಮಾಡ್ಕೊಂಡ್ಬಿಟ್ರೆ ನಾವು ವೈರಲ್ ಆಗ್ಬಿಡ್ತೀವಿ, ಸುದ್ದಿ ಆಗ್ಬಿಡ್ತೀವಿ ಅನ್ನುವಂತಹ ಭ್ರಮೆಲ್ ಬದುಕ್ತಾ ಇದ್ದಾರೆ ಕೆಲವರು ಅಂತ ಕಾಣಿಸುತ್ತೆ. ಏನು ಸಮಸ್ಯೆ ಅಲ್ಲ, ಹೇಳಿ ಸರ್. ಪರ್ಮಿಷನ್ ಏನು ಸಮಸ್ಯೆ ಅಲ್ಲ, ಹೇಳಿ ಸರ್. ಪರ್ಮಿಷನ್ ಪೌರಾಯುಕ್ತ ಫಕೀರಪ್ಪ ಇಂಗಳಗಿ ಅವರ ಮೇಲೆ ದೌರ್ಜನ್ಯ ನಡೆದಿರುವಂತಹ ದೃಶ್ಯಗಳು ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಅನಧಿಕೃತವಾಗಿ ಬ್ಯಾನರ್ ತೆರವು ಮಾಡೋದು ಕಾನೂನುಬದ್ಧ ಕೆಲಸ. ಆದ್ರೂ ಕೂಡ ಈ ಪೌರಾಯುಕ್ತರನ್ನ ತಳ್ಳಾಡಿರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅವ್ರ ಕೆಲಸವನ್ನು ಕೂಡ ಮಾಡೋದಕ್ಕೆ ಬಿಡೋದಿಲ್ಲ. ಬ್ಯಾನರ್ ಅಳವಡಿಕೆ ಮಾಡೋದಕ್ಕೂ ಮುನ್ನವೇ ಬ್ಯಾನರ್ ಅನ್ನ ಅಳವಡಿಕೆ ಮಾಡ್ತಾ ಇದೀವಿ ಅಂತ ಹೇಳಿ ಪರ್ಮಿಷನ್ ಅನ್ನ ತೆಗೆದುಕೋಬೇಕು. ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ವಾ? ತೆಗೆದುಕೊಳ್ಳದೆ ಇರೋದಕ್ಕೆ ಪೌರಾಯುಕ್ತ ಈ ಸಿಬ್ಬಂದಿಗಳು ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ತೆರವು ಮಾಡೋದಕ್ಕೆ ಮುಂದಾದ್ರ ನೋಡ್ಬೇಕು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಅನಧಿಕೃತ ಬ್ಯಾನರ್ ತೆರವು ಮಾಡೋದು ಕಾನೂನುಬದ್ಧವಾದಂತಹ ಕೆಲಸ. ಈಗಿದ್ರೂ ಕೂಡ ಪೌರಾಯುಕ್ತರನ್ನ ತಳ್ಳಾಡಿದ್ ಯಾಕೆ? ಪರ್ಮಿಷನ್ ತೆಗೆದುಕೊಂಡಿರ್ಲಿಲ್ವಾ? ಏನ್ ಕತೆ? ರಮ್ಯಾ, ನೀವೇನು ಪ್ರಶ್ನೆ ಕೇಳಿದ್ರಿ ಇದು ಅಕ್ಷರಶಃ ನಿಜ. ಜೊತೆಗೆ ಏನಂತಂದ್ರೆ ಈ ರೀತಿಯಾಗಿರ್ತಕ್ಕಂತ ಕಾನೂನು ನಿಯಮಗಳನ್ನು ಗೊತ್ತಿದ್ದರೂ ಕೂಡ ಓದಿದವರು, ತಿಳಿದವರು ಈ ರೀತಿಯಾಗಿರ್ತಕ್ಕಂತ ಒಂದು ದರ್ಪ ತೋರುವಂತದ್ದು, ದುರ್ವರ್ತನೆ ತೋರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿರುವಂತಹ ಕುರುಬಗೇರಿ ಓಣಿಯ ಕ್ರಾಸ್ ನಲ್ಲಿ ಈ ಒಂದು ಘಟನೆ ನಡೆದಿದೆ. ಈಗ ತರಳಬಾಳು ಹುಣ್ಣಿಮೆ ಮಹೋತ್ಸವದ ಪ್ರಯುಕ್ತ ಅಲ್ಲಿ ಏನು ವೀರಶೈವ ಸಮಾಜದ ಮುಖಂಡರು ಅಲ್ಲಿ ಒಂದು ಪೋಸ್ಟರ್ ಅನ್ನ ಹಾಕಿರ್ತಾರೆ, ಬ್ಯಾನರ್ ಅನ್ನ ಹಾಕಿರ್ತಾರೆ. ಅದರ ಒಂದು ಅವಧಿ ನಿನ್ನೆಗೆ ಮುಗಿದು ಹೋಗಿರುವಂತದ್ದು. ಹೀಗಾಗಿ ಅಲ್ಲಿ ನಗರಸಭೆಯ ಒಂದು ಪೌರಾಯುಕ್ತರು ಕೂಡ ಏನಂತಂದ್ರೆ ಫಕೀರೇಶ್ ಅನ್ನೋರು ಈಗ ಅಲ್ಲಿ ಬಂದು ಅವರು ಒಂದು ಮಾತಿನ ಚಕಮಕಿ ನಡೆಯುತ್ತೆ. ನೀವು ಕಾನೂನಾತ್ಮಕವಾಗಿ ಎಷ್ಟು ದಿವಸ ನೀವು ಅವಧಿಯನ್ನ ನೀವು ತೆಗೆದುಕೊಂಡಿದ್ದೀರಿ ಅಥವಾ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ವಿಚಾರ ಮಾಡಿದಾಗ ಅವರು ಅನಧಿಕೃತವಾಗಿ ಫ್ಲೆಕ್ಸ್ ಅನ್ನ ಬ್ಯಾನರ್ ನ ಹಾಕಿರುವ ಹಿನ್ನೆಲೆಯಲ್ಲಿ ಅದನ್ನ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ವಾಗ್ವಾದ ನಡೆಯುತ್ತೆ. ಈ ವೇಳೆ ಏನಂತಂದ್ರೆ ಮಾತಿಗೆ ಮಾತು ಬೆಳೆದಂತಹ ಸಂದರ್ಭದಲ್ಲಿ
ಅಲ್ಲಿರುವಂತಹ ಮುಖಂಡರು ಅವರನ್ನ ಎಳೆದಾಡ್ತಾರೆ, ತಳ್ಳಾಡ್ತಾರೆ. ಆದ್ರೆ ಅವರಿಗೆ ಎಷ್ಟೇ ರೀತಿಯಾಗಿರ್ತಕ್ಕಂತ ನಗರಸಭೆ ನಿಯಮಾವಳಿಗಳನ್ನ ಮತ್ತು ಕಾನೂನಿನ ನಿಯಮಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಡಲು ಯತ್ನಿಸಿದ್ರು ಕೂಡ ಅವರು ದರ್ಪವನ್ನ ತೋರಿರುವಂತದ್ದು. ಯಾರು ನಮ್ಮನ್ನ ಏನ್ ಮಾಡ್ಕೊಳಕ್ಕಾಗತ್ತೆ, ನೀನ್ ಏನ್ ಮಾಡ್ಕೊಂತೀಯಾ ಅನ್ನುವಂತಹ ಒಂದು ಉದ್ದಟತನದ ಮತ್ತು ಸೊಕ್ಕಿನ ಮಾತುಗಳನ್ನ ಅವರಿಗೆ ಅವರು ಹೇಳ್ತಾರೆ. ಸೊ ಹೀಗಾಗಿ ಮತ್ತೆ ಸ್ಥಳದಲ್ಲಿರುವಂತಹ ಇನ್ನಿತರ ಬೇರೆ ಜನರು ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಹೀಗಾಗಿ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಈಗ ವೈರಲ್ ಆದ ತಕ್ಷಣವೇ ಇವತ್ತಿನ ದಿನ ಏನಂತಂದ್ರೆ ಅನುಮತಿಯನ್ನ ಪಡೆದು ಫ್ಲೆಕ್ಸ್ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಶಾಂತಿ